ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ 6 ನಿಮಿಷ 6 ಪಾಠ 60 ವರ್ಷ ಎಂಜಾಯ್ ಮಾಡಿ ಅಂತಕ್ಕಂಥ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೋಡಿ, ನಮ್ಮಮ್ಮ ಕೂಲಿ, ನಮ್ಮಪ್ಪ ಕೂಲಿ, ನಮ್ಮ ಅಜ್ಜನೂ ಕೂಲಿ, ನಮ್ಮ ಅಜ್ಜಿನೂ ಕೂಲಿ. ನೋಡಿ, ಆ ಕೂಲಿ ಫ್ಯಾಮಿಲಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಓದ್ಕೊಂಡು ಆ ಕೂಲಿ ಅಂತಕ್ಕಂಥ ಬ್ರ್ಯಾಂಡೆಡನ್ನು ಟ್ರಾನ್ಸ್ಮಿಟೇಷನ್ ಮಾಡಿರ್ತಕ್ಕಂಥ ಹುಲಿ ಯಾರಪ್ಪ ಅಂದರೆ ದಟ್ ಇಸ್ ದ ಶಂಕರ್ ಸ್ನೇಹಿತರೆ. ಯಾಕೆ ಆ ಕೂಲಿ ಫ್ಯಾಮಿಲಿಯನ್ನು ಟ್ರಾನ್ಸ್ಮಿಟೇಷನ್ ಮಾಡಿರ್ತಕ್ಕಂಥ ಹುಲಿ ಅಂತ ಶಂಕರ್ ಸರ್ ಕರ್ಕೊಂಡಿದ್ದಾರೆ ಅಂದರೆ, ಶಂಕರ್ ಸರ್ ಮಕ್ಕಳು ಮತ್ತೆ ಕೂಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಹೇಗಿದೆಯೋ ಗೊತ್ತಿಲ್ಲ ಸ್ನೇಹಿತರೆ, ಅದನ್ನು ಟ್ರಾನ್ಸ್ಮಿಟೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಭಗವಂತ ನಿಮಗೆ ಕೊಟ್ಟಿದ್ದಾನಂತಲೇ ಆ ಫ್ಯಾಮಿಲಿಯಲ್ಲಿ ನೀವು ಹುಟ್ಟಿರೋದು. ಚೇಂಜ್ ಮಾಡಿ ಆ ಫ್ಯಾಮಿಲಿಯ ಇತಿಹಾಸವನ್ನು. ಸ್ನೇಹಿತರೆ, ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವರ್ಡ್ ಇದೆ, ಕನಸು ಮತ್ತು ಮನಸ್ಸು ಅಂತ. ನೋಡಿ, ಎಂತಹ ಕನಸಿರಬೇಕು ಅಂದರೆ, ಸಿಂಪಲ್, ಅಕ್ಕ ವೈಟ್ ಕಾರಲ್ಲಿ ಬರಬೇಕಾದ್ರೆ ಮೇಲ್ಗಡೆ ಒಂದು ರೆಡ್ ಲೈಟ್ ಇರಬೇಕು, ಟ್ವಾಯಿನ್ 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 ಟ್ವಾಯ್ ಅಂತ ಸೌಂಡ್ ಬರ್ತಾ ಇರಬೇಕು, ಮುಂದೆ 3 ಕಾರ್ ಇರಬೇಕು, ಹಿಂದೆ 3 ಕಾರ್ ಇರಬೇಕು. ನಾನು ಡೋರ್ ತೆಗೆದು ನಮ್ಮ ಮನೆ ಎದುರುಗಡೆ ಬಂದರೆ ನಮ್ಮಮ್ಮ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಅಂತ ಅಕ್ಕ ಅಣ್ಣನಿಗೆ ಆರತಿ ಮಾಡಬೇಕು ಅನ್ನೋ ಕನಸಿರಬೇಕು. ಒಂದು ಮಾರಿ ಹಬ್ಬದಲ್ಲಿ 4 ಕುರಿ ಕಡ್ದು ನಮ್ಮಮ್ಮಗೆ 50,000 ಡ್ರೆಸ್, ನಮ್ಮ ಅಪ್ಪಗೆ 50,000 ಡ್ರೆಸ್, ನಮ್ಮ ಚಿಕ್ಕಪ್ಪ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ನಾನೇ ಡ್ರೆಸ್ಸನ್ನು ಕೊಡಿಸಿ ನನ್ನ ಜೇಬಿಂದ ದುಡ್ಡು ಖರ್ಚು ಮಾಡಿ ಹಬ್ಬನ ನಾನು ಅಂದ್ಕೊಂಡಂಗೆ ಮಾಡಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕನಸಿರಬೇಕು ಸ್ನೇಹಿತರೆ. ಸ್ನೇಹಿತರೆ, ಈ ಕನಸನ್ನು ಆರಾಮಾಗಿ ನನಸು ಮಾಡ್ಕೋಬೋದು. ಆ ಕನಸನ್ನು ನನಸು ಮಾಡಲಿಕ್ಕೆ ಮನಸ್ಸು ಬೇಕು ಸ್ನೇಹಿತರೆ. ಯಾರು ಮನಸ್ಸನ್ನು ಹಿಡ್ಕೋತಾನೋ ಅವನು ಇಂತಹ 1000 ಕನಸಿನ ಕಂಪ್ಲೀಟಾಗಿ ಕರಗತ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೊಗಸಾಗಿರ್ತಕ್ಕಂಥ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ತಾನೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ಸೊಗಸಾಗಿರ್ತಕ್ಕಂಥ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಏನಿಲ್ಲ, ನಿಮ್ಮ ಮನಸ್ಸಿಗೆ ಕಡಿವಾಣ ಹಾಕಿ ನಿಮ್ಮ ಕನಸು ಗೆಲ್ಲತ್ತೆ. ಇದಕ್ಕಿಂತಲೂ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಜೀವನ ನಿಮ್ದಾಗತ್ತೆ ಅಂತ ಹೇಳ್ತಾ ಈ 6 ಪಾಠಕ್ಕೆ ಎಂಟ್ರಿ ಆಗ್ತೀನಿ. ಈ 6 ಪಾಠದಲ್ಲಿ ನಮಗೆ ಹೇಗೆ ಬದುಕಬೇಕು ಅಂತಕ್ಕಂಥ ಇಂಡಿಕೇಶನ್ ಮಾಡ್ತಕ್ಕಂಥದ್ದೇ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈಗಲ್. ನೋಡಿ, ಈಗಲ್ಸ್ ಫಸ್ಟ್ ಲೆಸನ್ ಹೇಳುತ್ತೆ ಈಗಲ್ಸ್ದ ಜೀವನದ್ದು. ಈಗಲ್ಸ್ ಫ್ಲೈ ಅಲೋನ್. ನೋಡಿ, ಈ ಈಗಲ್ ಅಂತಕ್ಕಂಥದ್ದು, ಈ ಹದ್ದು ಅಂತಕ್ಕಂಥದ್ದು ಒಂಟಿಯಾಗಿ ಹಾರತ್ತೆ. ಯಾವುದೇ ಪಿಜನ್ ಜೊತೆಗೆ ಹಾರೋದಿಲ್ಲ, ಯಾವುದೇ ಕ್ರೌ ಕಾಗೆ ಜೊತೆಗೆ ಹಾರೋದಿಲ್ಲ, ಬೇರೆ ಹಕ್ಕಿಗಳ ಜೊತೆಗೆ ಹಾರೋದಿಲ್ಲ. ಅದು ಒಬ್ಬಂಟಿಯಾಗಿ ಹಾರತ್ತೆ. ಕಾರಣ ಆ ಪಿಜನ್ನಿಗಿರತಕ್ಕಂತಹ ಧೈರ್ಯ ಸ್ನೇಹಿತರೆ. ನೆಕ್ಸ್ಟ್ 2ನೇ ಲೆಸನ್ ಹೇಳುತ್ತೆ, ದಟ್ ಈಸ್ ಸೆಕೆಂಡ್ ಲೆಸನ್. ಈಗಲ್ ವಿಷನ್ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಸ್ಟ್ರಾಂಗ್. ನೋಡಿ, ಈ ಹದ್ದು ಇದರ ವಿಷನ್ ಇದೆಯಲ್ವಾ, ತುಂಬಾ ಕ್ಲಿಯರ್ ಇರುತ್ತೆ. ಎಕ್ಸಾಂಪಲ್, ಮನುಷ್ಯ ಈ ಅಡಿಗಳ ದೂರದಷ್ಟು ಕ್ಲಿಯರಾಗಿ ನೋಡ್ತಾನೆ, ಆದರೆ ಹದ್ದು ಇದೆಯಲ್ಲ ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ಲಿಯರಾಗಿ ನೋಡುತ್ತೆ. ಸಾಮಾನ್ಯವಾಗಿ ಮನುಷ್ಯನ ದೃಷ್ಟಿಗಿಂತ ಹದ್ದುವಿನ ದೃಷ್ಟಿ 4ರಿಂದ 8% ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಮನುಷ್ಯ ತನ್ನ ಕುತ್ತಿಗೆಯನ್ನು 180 ಡಿಗ್ರಿಯಲ್ಲಿ ತಿರುಗಿಸಿ ಆ ದೃಷ್ಟಿಯನ್ನು ನೋಡಬಹುದು, ಆದರೆ ಹದ್ದು 360 ಡಿಗ್ರಿ ತನ್ನ ಕುತ್ತಿಗೆಯನ್ನು ತಿರುಗಿಸಿ ಕಂಪ್ಲೀಟ್ ವಿಷನನ್ನು ಏನು ಮಾಡುತ್ತೆ, ಗ್ರಾಸ್ಪಿಂಗ್ ಮಾಡುತ್ತೆ. ಹಾಗಾಗಿ ಈ ಹದ್ದುವಿಗೆ ಈ ಥರ ವಿಷನ್ ಇದೆ ಅಂದರೆ ನಮ್ಗೆ ಯಾಕೆ ಹೇಳ್ತಿದ್ದೀರಾ ಸರ್? ಸಿಂಪಲ್, ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಈ ವಿಷನ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕಣ್ಣನ್ನು ಒಂದು ಬ್ಯೂಟಿಫುಲ್ಲಾಗಿ ಕ್ವಶನ್ ಮೇಲೆ ಹಾಕಿದ್ರೆ ಆ ಕ್ವಶನ್ನ 4 ಆಪ್ಷನ್ನಲ್ಲಿ 3 ಆಪ್ಷನ್ ರಾಂಗ್, 1 ಆಪ್ಷನ್ ರೈಟ್, ಅಷ್ಟು ಕ್ಲಿಯರಾಗಿ ಆ ಕ್ವಶನನ್ನು ಕ್ಯಾಪ್ಚರ್ ಮಾಡಬೇಕು. ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಅಂದರೆ, ಹದ್ದು ಥರ ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿ ನಿಮ್ಮ ವಿಷನ್ ಕೆಪಾಸಿಟಿ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತಕ್ಕಂಥದ್ದು, 100 ಕಾಂಪಿಟೇಟಿವ್ ಎಕ್ಸಾಮ್ ಅಂತಕ್ಕಂಥದ್ದು ಒಂಥರ 1ನೇ ಕ್ಲಾಸ್ 2ನೇ ಕ್ಲಾಸ್ ಥರ ಪಾಸ್ ಆಗ್ತಾ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 3ನೇ ಲೆಸನ್ ಹೇಳುತ್ತೆ, ಥರ್ಡ್ ಲೆಸನ್. ನೋಡಿ, ಈ ಈಗಲ್ ಅಂತಕ್ಕಂಥದ್ದು ನೆವರ್ ಈಟ್ ಡೆಡ್ ಥಿಂಗ್ಸ್ ಅಂತ. ಸತ್ತಂತಹ ಯಾವುದೇ ಆಹಾರವನ್ನು ಈ ಈಗಲ್ ತಿನ್ನಲ್ಲ, ಜೀವಂತ ಇರೋದನ್ನು ಮಾತ್ರ ತಿನ್ನತ್ತೆ ಅಲ್ವಾ. ನಿಮ್ಮ ಜೀವನದಲ್ಲಿ ಮೊನ್ನೆ ಹೋದ ತಿಂಗಳು ಅಚ್ಚೆ ತಿಂಗಳು ಹೋದ ವರ್ಷ ಏನೇನೋ ಆಗಿಬಿಟ್ಟಿದೆ. ಅದನ್ಯಾಕೆ ಸತ್ತಂತಹ ವಿಷಯಗಳು, ಆ ಸತ್ತಂತಹ ವಿಷಯಗಳನ್ನು ಮತ್ತೆ ಯಾಕೆ ರಿಕಾಲ್ ಮಾಡ್ಕೊಳ್ತೀರಾ?
ಇವತ್ತೇನಿದೆ, ನಾಳೆ ಏನಿದೆ, ಮುಂದೆ 60 ವರ್ಷ ನಾನು ಏನು ಬದುಕ್ತೀನಿ, ಹೇಗೆ ಬದುಕ್ತೀನಿ, ಈ ಥರ ಜೀವಂತ ವಿಷಯಗಳನ್ನು ನೀವು ಈ ಈಗಲ್ ಥರ ಯೋಚನೆ ಮಾಡಿ. ದಟ್ ಈಸ್ ದ ಥರ್ಡ್ ಲೆಸನ್ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫೋರ್ತ್ ಲೆಸನ್, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಹೇಳುತ್ತೆ, ವೆನ್ ಎ ಸ್ಟಾರ್ಮ್ ಈಸ್ ಕಮಿಂಗ್ ಆಲ್ ಅದರ್ ಬರ್ಡ್ಸ್ ಸೀಕ್ ಶೆಲ್ಟರ್. ಒಂದು ಬಿರುಗಾಳಿ ಬಂತು ಅಂದರೆ ಬೇರೆ ಹಕ್ಕಿಗಳೆಲ್ಲ ಗೂಡು ಪಾಡು ಎಲ್ಲೋ ಪೊದೆಯಲ್ಲಿ ಸೇರ್ಕೊಳ್ತವೆ. ದ ಈಗಲ್ ಅಲೋನ್ ಅವಾಯ್ಡ್ಸ್ ದ ಸ್ಟಾರ್ಮ್ ಬೈ ಫ್ಲೈಯಿಂಗ್ ಎಬೋವ್ ಇಟ್. ಸಿಂಪಲ್. ಆ ಸ್ಟಾರ್ಮ್ ಬರುತ್ತಲ್ಲ, ಆ ಸ್ಟಾರ್ಮನ್ನೇ, ಆ ಬಿರುಗಾಳಿಯನ್ನೇ ಈಗಲ್ ಏನು ಮಾಡುತ್ತೆ ಗೊತ್ತಾ, ತನ್ನ ಹಾರಲಿಕ್ಕೆ ಬಳಸ್ಕೊಳತ್ತೆ. ಸಾಮಾನ್ಯ ಗಾಳಿ ಇದ್ದಾಗ ಹೆಚ್ಚು ಶಕ್ತಿ ಹಾಕಿ ಹಾರಬೇಕು. ಬಿರುಗಾಳಿನೇ ನಿನ್ನನ್ನು ತಗೊಂಡು ಹೋಗುತ್ತೆ ಅಂದಮೇಲೆ ಬಿರುಗಾಳಿಗೆ ಎದರಲ್ಲ, ಅದು ಬಿರುಗಾಳಿಗೆ ತನ್ನ ರೆಕ್ಕೆಯನ್ನು ಒಡ್ಡಿ ಬಿರುಗಾಳಿ ಎಷ್ಟು ಎತ್ತರಕ್ಕೆ ಹೋಗುತ್ತಾ ಅದರ ಎತ್ತರಕ್ಕೆ ನಮ್ಮ ಈ ಈಗಲ್ ಹೋಗುತ್ತೆ. ಹಾಗಾಗಿ ಅತ್ಯಂತ ಹೆಚ್ಚು ಎಲ್ಲ ಹಕ್ಕಿಗಳಿಗಿಂತ ಯಾವುದು ಹಾರತ್ತೆ ಅಂದರೆ ಈಗಲ್ ಹಾರತ್ತೆ. ಆ ಈಗಲ್ ಹಾರತ್ತೆ ಅಂದರೆ ಅರ್ಥ, ನಿಮ್ಮ ಜೀವನದಲ್ಲಿ ಇಂಥ ಸಾವಿರಾರು ಬಿರುಗಾಳಿಗಳು ಬರ್ಬೋದಲ್ವಾ. ಆ ಬಿರುಗಾಳಿಗಳನ್ನೇ ಬಳಸ್ಕೊಂಡು ಯಾರು ಹಾರ್ತಾನೋ ಅವನು ಮಾತ್ರ ಎಲ್ಲರಿಗೂ ಉತ್ತರ ಕೊಡ್ತಕ್ಕಂಥ ಇತಿಹಾಸವನ್ನು ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಒಂದು ನಿಮಗೆ ಕಷ್ಟಕರವಾಗಿರ್ತಕ್ಕಂಥ ಬಿರುಗಾಳಿ ಬಂದಿದೆ ಅಂದರೆ ನಿಮ್ಮನ್ನು ಎತ್ತರಕ್ಕೆ ಹಾರಿಸ್ಲಿಕ್ಕೆ ಅಂತ ಮಾಹಿತಿಯನ್ನು ಯಾವುದು ಕೊಡ್ತಾ ಇದೆ, ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈಗಲ್ ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಫಿಫ್ತ್ ಲೆಸನ್, ಈಗಲ್ ಟೆಸ್ಟ್ ದ ಪವರ್ ಆಫ್ ಕಮಿಟ್ಮೆಂಟ್ ಬಿಫೋರ್ ಇಟ್ ಟ್ರಸ್ಟ್. ಈ ಈಗಲ್ ಇದೆಯಲ್ವಾ, ಆ ಈಗಲ್ ತನ್ನ ಸಂಗಾತಿಯನ್ನು ಹುಡುಕಬೇಕಾದ್ರೆ ಹೆಣ್ಣು ಈಗಲ್, ಗಂಡು ಈಗಲ್ ಬಂದಾಗ ಹೆಣ್ಣು ಈಗಲ್ ಒಂದು ಕಡ್ಡಿಯನ್ನು ತಗೊಂಡು ಹಾರತ್ತೆ. ಅದನ್ನು ಫಾಲೋ ಮಾಡಿಕೊಂಡು ಗಂಡು ಈಗಲ್ಲೂ ಕೂಡ ಮೇಲ್ಗಡೆ ಹಾರ್ತಾ 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 ಹೋಗುತ್ತೆ. ತುಂಬ ಎತ್ತರಕ್ಕೆ ಹೋದಾಗ ಈ ಹೆಣ್ಣು ಈಗಲ್ ಆ ಕಡ್ಡಿಯನ್ನು ಬಿಟ್ಟು ಬಿಡತ್ತೆ. ಆ ಕಡ್ಡಿ ನೆಲಕ್ಕೆ ಬೀಳೋದ್ರ ಒಳಗಡೆ ಗಂಡು ಈಗಲ್ ಹಿಡಿದ್ರೆ ಮಾತ್ರ ತನ್ನ ಕಮಿಟ್ಮೆಂಟ್, ತನ್ನ ಪಾರ್ಟ್ನರ್ ಆಗಿ ಆ ಗಂಡು ಈಗಲನ್ನು ಹೆಣ್ಣು ಈಗಲ್ ಸ್ವೀಕಾರ ಮಾಡುತ್ತೆ. ಇಲ್ಲ ಅಂದರೆ ಈ ನನಗೆ ಅನ್ಫಿಟ್ ಅಂತ ಅದನ್ನು ರಿಜೆಕ್ಟ್ ಮಾಡುತ್ತೆ ಅಲ್ವಾ. ನೀವು ಈ ಈಗಲ್ ಥರ ಎಂತೆಂಥ ಸ್ನೇಹಿತರನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೀರಿ, ನಿಮ್ಮ ಕಮಿಟ್ಮೆಂಟ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ಈಗಲ್ ಥರ ಫಿಟ್ ಆ್ಯಂಡ್ ಫೈ ಇರತಕ್ಕಂತಹ ಒಂದು ಬ್ಯೂಟಿಫುಲ್ ಕಮಿಟ್ಮೆಂಟ್ ಇರತಕ್ಕಂಥ ಸ್ನೇಹಿತರ ಜೊತೆಗೆ ಇರಿ. ಒಂದು ಒಳ್ಳೆಯ ಎನ್ವೈರನ್ಮೆಂಟ್ ಇತ್ತು ಅಂದರೆ ನಿಮ್ಮ ಪವರ್ ಈ ಈಗಲ್ಗಿಂತನೂ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಸಿಕ್ಸ್ತ್ ಲೆಸನ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈಗಲ್ಸ್ ಲವ್ಸ್ ದ ಪೇನ್ಫುಲ್ ಪ್ರೊಸೆಸ್. ಈಗಲ್ ಏನು ಮಾಡುತ್ತೆ ಗೊತ್ತಾ, ತನ್ನ 40 ವರ್ಷ ಜೀವನ ಕಳೆದ ನಂತರ ಈಗಲ್ನ ಕೊಕ್ಕೇನಿರುತ್ತೆ ಅದು ಉದ್ದಾಗಿ ಬೆಂಡಾಗಿಬಿಡತ್ತೆ. ನೆಕ್ಸ್ಟ್ ರೆಕ್ಕೆಗಳ ಮೇಲೆ ಇರ್ತಕ್ಕಂಥ ಗರಿಗಳೆಲ್ಲ ಮುದಿಯಾಗಿಬಿಡತ್ತೆ. ಈಗಲಿಗೆ ಹಾರಕ್ಕೂ ಆಗೋದಿಲ್ಲ. ಆ ಬೆಂಡಾಗಿರ್ತಕ್ಕಂಥ ಕೊಕ್ಕಿಂದ ಆ ಫುಡ್ಡನ್ನು ತಗೊಳ್ಳೋಕ್ಕೂ ಆಗೋದಿಲ್ಲ. ಅವಾಗ ಈಗಲ್ ಅನ್ನತ್ತೆ 40-45 ವರ್ಷಕ್ಕೆ, ನನ್ನ ಜೀವನ ಮುಗಿತಾ, ನಾನು ಬದುಕ್ತೇನಾ ಅಂತ. ಅದು ಅತಿ ಎತ್ತರದ ಪ್ರದೇಶಕ್ಕೆ ಹೋಗಿ ಒಂದು ಬಂಡೆ ಮೇಲೆ ಕುತ್ಕೊಂಡು ಅಳತ್ತೆ. ಅಳೋದ್ರಲ್ಲಿ ಏನಿಲ್ಲ ಅಂತ ಹೇಳಿ ಆ ಕೊಕ್ಕನ್ನು ಕುಕ್ಕಿ 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 ಬಂಡೆಗೆ ಏನಾಗುತ್ತೆ, ಮುರ್ಕೊಂಬಿಡತ್ತೆ. ತನ್ನ ರೆಕ್ಕೆಗಳನ್ನು ಆ ಬಂಡೆಗೆ ಬಡ್ದು 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 ರಕ್ತವನ್ನು ಕಾರಿ ಆ ಗರಿಗಳನ್ನೆಲ್ಲ ಉದುರಿಸ್ಕೊಂಡ್ಬಿಡತ್ತೆ. ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಆ ಈಗಲ್ಗೆ ಹೊಸ ಕೊಕ್ಕ ಬರುತ್ತೆ. ಕೆಲವೇ ದಿನಗಳಲ್ಲಿ ಆ ಈಗಲ್ಗೆ ಹೊಸ ಗರಿಗಳು ಬರುತ್ತೆ. ಮತ್ತೇನು ಹೊಸ ಕೊಕ್ಕು ಮತ್ತು ಹೊಸ ಗರಿಗಳನ್ನು ಹೊಂದಿರತಕ್ಕಂಥ ಈಗಲ್ ಮತ್ತೆ ಆ ಪೇಯ್ನನ್ನು ತನ್ನಲ್ಲಿ ಇಟ್ಕೊಂಡು ಆ ಪೇಯ್ನಿಂದ ಹೊಸ ಕೊಕ್ಕು ಹೊಸ ಗರಿಗಳನ್ನು ಪಡ್ಕೊಂಡು ಮತ್ತೊಂದು ಹೊಸ ಜೀವನವನ್ನು ಸೃಷ್ಟಿ ಮಾಡುತ್ತೆ. ಅತ್ಯಂತ ಎತ್ತರಕ್ಕೆ ಹಾರುತ್ತೆ ಸ್ನೇಹಿತರೆ. ಹಾಗಾಗಿ ಆ ಪೇಯ್ನನ್ನು ಆ ಈಗಲ್ ತಡ್ಕೊಳ್ಳಿಲ್ಲ ಅಂದಿದ್ರೆ ಅದಕ್ಕೆ ಹೊಸ ಗರಿಗಳು ಬರ್ತಿರಲಿಲ್ಲ, ಹೊಸ ಕೊಕ್ಕೂ ಕೂಡ ಬರ್ತಾ ಇಲ್ಲ ಸ್ನೇಹಿತರೆ. ಹಾಗಾಗಿ ಈ 6 ಲೆಸನನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವನ, ಸೊಗಸಾಗಿರ್ತಕ್ಕಂಥ ಜೀವನ ಕಟ್ಕೊಳ್ತೀರಾ ಅಂತ ಹೇಳ್ತಾ, ನಿಮ್ಮ ಜೊತೆಗೆ ಸಾಧನಾ ಶಂಕರ್ ಅಕಾಡೆಮಿ ಯಾವಾಗಲೂ ಕೂಡ ಇರುತ್ತೆ. ಕಾಮೆಂಟ್ ಮಾಡಿ ಯಾವ್ಯಾವ ಕ್ಲಾಸಸ್ಗಳು ಬೇಕು ಅಂತ. ನಾಳೆ ಬರೀತಕ್ಕಂಥ ಎಕ್ಸಾಮ್ಗೆ ಎಲ್ಲರೂ ಕೂಡ ಜಯವಾಗಲಿ. ಆಗದೇ ಇದ್ದರೆ ಸಿಂಪಲ್, ನೀವು ಕಲ್ತಿರತಕ್ಕಂಥ ವಿಷಯವನ್ನು ಬಿಟ್ಟು ಬೇರೆ ಪ್ರಶ್ನೆಗಳು ಬಂದಿದೆ. ನೀವು 1,00,000 ಪ್ರಶ್ನೆ ಕಲ್ತಿದ್ದೀರಾ, ಆದರೆ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಸ್ವಲ್ಪ ಇದ್ದಾವೆ, ಅವುಗಳನ್ನು ಮಾತ್ರ ಟಚ್ ಮಾಡಿಲ್ಲ. ಮುಂದೊಂದು ದಿವಸ ಒಂದು ದೊಡ್ಡ ಎಕ್ಸಾಮನ್ನು ನೀವು ಫೇಸ್ ಮಾಡ್ತೀರಾ ಅಂತ ಹೇಳ್ತಾ, ಆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕನ್ನಡಾಂಬೆ ಕೊಡ್ತಾಳೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ.